ಬೆಂಗಳೂರಿನ ಮತ್ತೊಂದು ಏರಿಯಾದಲ್ಲಿ ಈಗ ಚಿರತೆ ಕಾಣಿಸಿಕೊಂಡಿದೆ. ಬ್ಯಾಡರಹಳ್ಳಿಯ ಬಳಿಕ ಬನಶಂಕರಿಯಲ್ಲಿ ಚಿರತೆ ಪ್ರತ್ಯಕ್ಷ ಆಗಿದೆ. ನಿನ್ನೆ ಸಂಜೆ 6:30 ಹೊತ್ತಿಗೆ ಚಿರತೆಯ ಓಡಾಟ ಸೆರೆ ಸಿಕ್ಕಿರೋದು. ಬನಶಂಕರಿ 2ನೇ ಬ್ಲಾಕ್ನ 6th ಸ್ಟೇಜಲ್ಲಿ ಚಿರತೆ ಓಡಾಡಿದೆ. 1 ತಿಂಗಳ ಅಂತರದಲ್ಲಿ ಈ ಭಾಗದಲ್ಲಿ 2ನೇ ಬಾರಿ ಚಿರತೆ ಕಾಣಿಸಿಕೊಂಡಿರೋದು. ಕಗ್ಲಿಪುರ ಅರಣ್ಯಾಧಿಕಾರಿಗಳು ಸದ್ಯ ಚಿರತೆಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಬ್ಯಾಡರಹಳ್ಳಿಯಲ್ಲಿ ಪದೇ ಪದೇ ಕಾಣಿಸ್ತಾ ಇರುವಂತ ಚಿರತೆಯನ್ನು ಸೆರೆ ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ಮಾಯಾವಿ ಚಿರತೆ ಎಲ್ಲಿ ಹೋಯ್ತು ಏನಾಯ್ತು ಗೊತ್ತಿಲ್ಲ. ಆಗೊಮ್ಮೆ ಈಗೊಮ್ಮೆ ಕಾಣಿಸ್ಕೊಳ್ಳುತ್ತೆ. ಈಗ ಬನಶಂಕರಿಯ 6th ಸ್ಟೇಜ್ ಅಲ್ಲಿ ಚಿರತೆ ಕಾಣಿಸಿಕೊಂಡಿರುವಂತ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಸಂಜೆ 6:30 ಹೊತ್ತಿಗೆ ನಿನ್ನೆ ಚಿರತೆಯ ಓಡಾಟವನ್ನ ಯಾರೋ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಸದ್ಯ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆ ಸೆರೆ ಹಿಡಿಯೋದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇದು ಈ ಭಾಗದಲ್ಲಿ 2ನೇ ಬಾರಿ ಕಾಣಿಸಿಕೊಂಡಿರೋದು. ಅಂದ್ರೆ ಬನಶಂಕರಿ 6th ಸ್ಟೇಜ್ ಅಲ್ಲಿ ಜುಲೈ 25ನೇ ತಾರೀಕು ಮತ್ತು ಈಗ ಆಗಸ್ಟ್ 10ನೇ ತಾರೀಕು. ಬನಶಂಕರಿ 6th ಸ್ಟೇಜ್ ಭಾಗ ಏನಿದೆ ಅಲ್ಲಿ ಇನ್ನೂ ಕೂಡ ಅಭಿವೃದ್ಧಿ ಹೊಂದಬೇಕಾದಂತ ಜಾಗಗಳಿದಾವೆ, ಖಾಲಿ ಸೈಟ್ಗಳಿದಾವೆ. ಅಲ್ಲಿ ಚಿರತೆ ಓಡಾಡ್ತಾ ಇರುವಂತ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಬನಶಂಕರಿ 6th ಸ್ಟೇಜ್ ಇದು. ಮೊನ್ನೆ ಬ್ಯಾಡರಹಳ್ಳಿಯಲ್ಲಿ ಒಂದು 5-6 ಬಾರಿ ಚಿರತೆಯ ಓಡಾಟವನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ. ಇದೀಗ ಬನಶಂಕರಿ 6th ಸ್ಟೇಜ್. ಎಲ್ಲ ಸರ್ಚ್ ಮಾಡಿ ಆಮೇಲೆ ಪಟಾಕಿ ಎಲ್ಲ ಸಿಡಿಸಿ ಅದು ಕಾಡಿಗೆ ಅಟ್ಟಿಸಿದ್ದಾರೆ. ಅದೇ ರೀತಿ ನಾವು ಇಲ್ಲಿ ವಾಸ ಇರೋದ್ರಿಂದ ಯಾವ ಸಮಯದಲ್ಲಿ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಾಗದ. ಯಾವ ಸಮಯದಲ್ಲಿ ಚಿತ್ತ ಪ್ರತ್ಯಕ್ಷ ಆಗುತ್ತೆ ಏನಾಗುತ್ತೆ ಓಡಾಡೋದಕ್ಕೆ ಆಗಲಿ ವಾಸ ಮಾಡೋದಕ್ಕಾಗ್ಲಿರೂ ಸ್ವಲ್ಪ ಭಯ ಪ್ರತಿಯೊಬ್ಬ ನಾಗರಿಕರಿಗೂ ಇದೆ. ಇಲ್ಲಿ ಅರಣ್ಯಾಧಿಕಾರಿಗಳಿಗೆ ಎಲ್ಲ ಒಂದು ರೀತಿ ಕೇರ್ಲೆಸ್ ಅಂತ ಅನ್ಸುತ್ತೆ. ಇದು ತುಂಬಾ ದಿನದಿಂದ ಇದೆಯಲ್ಲ. ಇದೆ. ನಾವು ಎಷ್ಟೇ ಪ್ರಯತ್ನ ಪಡೆದ ಸರ್ಕಾರಿ ಕೆಲಸ ಅಂದ ಮೇಲೆ ಅದು ಸಾಮಾನ್ಯ. ಅದಕ್ಕೋಸ್ಕರ ನಾವು ಮನವಿ ಕೊಡುವುದಂತೂ ಖಂಡಿತ. ನಾವು ಇವತ್ತೂ ಕೂಡ ಅರಣ್ಯಾಧಿಕಾರಿಗಳನ್ನ ಭೇಟಿ ಮಾಡೋದಕ್ಕೆ ನಮ್ಮ ಸಂಘದ ಅಧ್ಯಕ್ಷರ ಜೊತೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅವರಿಂದ ಏನು ಉತ್ತರ ಬರುತ್ತೆ ಅನ್ನೋದು ನಾವು ಕಾದು ನೋಡಬೇಕಾಗತ್ತೆ. ಯಾಕಂದರೆ ಹುಲಿಯ ಬೋನನ್ನು ಇಡಬೇಕು ಅಂತ ನಾವು ಮತ್ತೊಮ್ಮೆ ಅವ್ರನ್ನ ಕೇಳ್ಕೊತೀವಿ. ನಾವು ಅವ್ರನ್ನ ಈ ಸಲ ಸಕ್ಸಸ್ ಆಗುತ್ತೆ ಅಂತ ಅನ್ಕೊಂತೀರಾ? ಮನವಿ ಕೊಟ್ಟ ತಕ್ಷಣ ಮನವಿ ಕೊಟ್ಟುಕೊಳ್ಳ ಸಕ್ಸಸ್ ಆಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೀವಿ. ಯಾಕಂದ್ರೆ ಇಲ್ಲಿರೋ ಜನರಿಗೆ ಒಂದು ರೀತಿ ನೆಮ್ಮದಿಯ ಜೀವನ ಸಿಗುತ್ತೆ ಅಂತ ನಾವು ಅನ್ಕೋತೀವಿ. ಯಾಕಂದ್ರೆ ದಿನ ಬೆಳಗಾದ್ರೆ ಭಯದ ವಾತಾವರಣದಿಂದ ನಾವು ಓಡಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಮನವಿ ಪತ್ರವನ್ನು ಅವರಿಗೆ ಕೊಡ್ತೀವಿ ಇವತ್ತು ಅವರಿಗೆ. ಓಕೆ, ಇದು ಸ್ಥಳೀಯರು ಹೇಳುವಂಥದ್ದು. ಯಾಕಂತಂದ್ರೆ ನಿಜಕ್ಕೂ ಇದು ಆತಂಕ ಇದ್ದೇ ಇರುತ್ತೆ. ಪ್ರತಿದಿನವೂ ಕೂಡ ಬೆಳಗ್ಗೆ ಎದ್ದು ಹೊರಗಡೆ ಬರಬೇಕು ಅಂತಂದ್ರೆ ಎಲ್ಲಿ ಚಿರತೆ ಕಾಣಿಸುತ್ತೋ ಅಥವಾ ಸಂಜೆ ಹೊತ್ತಲ್ಲಿ ಎಲ್ಲಿ ಚಿರತೆ ಕಾಣಿಸ್ಕೊಳ್ಳುತ್ತೋ ಓಡಾಡುತ್ತೋ ಅನ್ನುವಂತಹ ಭಯದ ವಾತಾವರಣದಲ್ಲೇ ಸ್ಥಳೀಯರು ಇರುವಂಥದ್ದು. ಅದರಲ್ಲೂ ಅರಣ್ಯಾಧಿಕಾರಿಗಳಿಗೆ ನಿಜಕ್ಕೂ ಇದು ಕೇರ್ಲೆಸ್ ಅಂತಲೇ ಹೇಳ್ಬೋದು. ಕಳೆದ 4-5 ತಿಂಗಳಿಂದಲೂ ಕೂಡ ಈ ರೀತಿ ಚಿರತೆ ಪ್ರತ್ಯಕ್ಷ ಆಗ್ತಾ ಇದೆ ಅಂತ ಹೇಳಿ ಸ್ಥಳೀಯರು ದೂರು ಕೊಟ್ಟರು ಕೂಡ ಅಥವಾ ವಿಡಿಯೋ ಮಾಡಿ ಕಳಿಸಿದ್ರು ಕೂಡ ಒಂದು ರೀತಿಯಲ್ಲಿ ಅವರಿಗೆ ಇದು ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಯಾಕಂತಂದ್ರೆ ಅದನ್ನ ವಿಡಿಯೋವನ್ನ ನೋಡ್ತಾರೆ, ಸುಮ್ಮನೆ ಆಗ್ತಾರೆ, ಅಥವಾ ಒಂದು ಪಟಾಕಿ ಹೊಡಿತಾರೆ, ಶಬ್ದ ಮಾಡಿಬಿಟ್ಟು ವಾಪಸ್ ಹೋಗ್ತಾರೆ, ಇನ್ನೊಂದು 4 ದಿನ ಬರೋದಿಲ್ಲ ಅನ್ನುವಂತಹ ಧೈರ್ಯವನ್ನ ತುಂಬಿಟ್ಟು ಹೋಗ್ತಾರೆ. ಆದ್ರೆ ಇಲ್ಲಿರುವಂತಹ ಸ್ಥಳೀಯರಿಗೆ ಮಾತ್ರ ಇದು ನಿಜಕ್ಕೂ ಭಯದ ವಾತಾವರಣದಲ್ಲೇ ಬದುಕ್ತಾ ಇರುವಂತಹ ಸ್ಥಿತಿ ಆಗಿದೆ. ಕೂಡಲೇ ಸಂಬಂಧಪಟ್ಟಂತಹ ಅರಣ್ಯಾಧಿಕಾರಿಗಳು ಇದಕ್ಕೆ ಒಂದು ಏನು ಬ್ರೇಕ್ ಹಾಕ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಮತ್ತಷ್ಟು ಇದು ಸಮಸ್ಯೆ ಜಾಸ್ತಿ ಆಗುತ್ತೆ. ಈಗಾಗಲೇ ಅವರು ಹೇಳ್ತಾ ಇರುವ ಹಾಗೇನೆ ಇಲ್ಲಿರುವಂತಹ ನಾಯಿ ಇರ್ಬೋದು ಅಥವಾ ಹಸು ಇರ್ಬೋದು ಇವೆಲ್ಲವನ್ನೂ ಕೂಡ ತಿಂದು ಹಾಕಿದೆ. ಆದ್ರೆ ಈಗ ಜನ ಹೇಗೆ ಇಲ್ಲಿ ವಾಸ ಮಾಡೋದು ಅನ್ನುವಂತ ಪ್ರಶ್ನೆ ಇದಕ್ಕೆ ಅರಣ್ಯಾಧಿಕಾರಿಗಳೇ ಉತ್ತರಿಸಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರ್ಧಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.